ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜು ಬ್ಲಾಗ್ಸ್. ಫ್ರೆಂಡ್ಸ್, ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ನೀರಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದು ನಾನು ಮೆಂತ್ಯ ಬಾತ್ಗೆ ಕಾಯೆಲ್ಲ ಯೂಸ್ ಮಾಡಿ ಮೆಂತ್ಯ ಬಾತ್ ಮಾಡೋಣ ಅಂತ ಫ್ರೆಂಡ್ಸ್. ಕಾಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಏನೇನು ಬೇಕು ಅಂತ. ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಪಲಾವ್ ಸಾಮಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನು ಎಲ್ಲ ಹಾಕ್ಕೊಳ್ಳೋಣ. ಬೇ ಲೀಫು, ಚಕ್ಕೆ, ಲವಂಗ, ಕಲ್ಲುವ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಆದ ತಕ್ಷಣ ನಾವು ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಫ್ರೆಂಡ್ಸ್. ನಾವು ಗ್ರೈಂಡ್ ಮಾಡೋಂಗಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಗ್ರೈಂಡ್ಗೆ ಹಾಕ್ಕೋಬೋದು. ನಾನು ಕಾಯಲ್ಲಿ ಯೂಸ್ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದು ಪೇಸ್ಟ್ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು. ಆಮೇಲೆ ಬಟಾಣಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೀವೀಗ ಏನು ಬೇಕಾದ್ರೂ ಕಾಳು ಬಟಾಣಿ ಹಾಕ್ಕೋಬೋದು ಫ್ರೆಂಡ್ಸ್, ಅಥವಾ ಇದು ಇಕ್ಕಿದ ಬೇಳೆ ಕಾಳು ಹಾಕ್ಕೋಬೋದು, ಅವರೆಕಾಳು ಹಾಕ್ಕೋಬೋದು. ಅವರೆಕಾಳು ಹಾಕ್ಕೊಂಡ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಬಾತ್ಗಂತೂ. ಇದ್ರ ಮೇಲೆ ಹೆಚ್ಚಿಟ್ಕೊಂಡಿರೋದು ಪುದೀನ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನಾವು ಈ ಥರ ಬಟಾಣಿ ಕಾಳು ಹಾಕ್ಕೊಳ್ದಲ್ಲೇ ನಾವು ಕಾಳು ಮೊಳಕೆ ಕಟ್ಟಿದ ಕಾಳು ಇದ್ದರೂ ಹಾಕ್ಕೊಬೋದು ಫ್ರೆಂಡ್ಸ್. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ಮೆಲ್ ಇರುತ್ತಲ್ವ, ಸೊ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಆದಮೇಲೆ ಇವಾಗ ಕಾಯಿ ಹಾಲು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ದೊಡ್ಡ ಕಾಯಿ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಕಾಯಿ ಹಾಲು, 1 ಗ್ಲಾಸ್ ನೀರು, ಸರಿ 1:2 ಆಗುತ್ತೆ. ಸೊ ಕಾಯಿ ಹಾಲು ಸ್ವಲ್ಪ ಹಾಕಿದ ತಕ್ಷಣವೇ ಜಾಸ್ತಿ ಕುದಿಸೋದ್ಬಾರ್ದು ಫ್ರೆಂಡ್ಸ್. ಇದನ್ನು ಧನಿಯಾ ಪುಡಿ 1 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಕುದಿ ಬರಲಿ ಫ್ರೆಂಡ್ಸ್. ಇವಾಗ ಕುದಿ ಬಂದ ತಕ್ಷಣ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಅಕ್ಕಿಯನ್ನು ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕ್ಕಿ ಹಂಗೆ ವಾಶ್ ಮಾಡ್ಕೊಂಬಿಟ್ಟು ಹಂಗೆ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಾನು ಸೋಯಾಬೀನ್ ಹಾಕ್ತಾಯಿದ್ದೀನಿ, ಸೋಯಾ ಚಂಕ್ಸ್ ಏನಂತೀವಿ, ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ. ಇದು ನಮ್ಗೆ ಇಷ್ಟ ಫ್ರೆಂಡ್ಸ್, ಬಾತ್ಗಳಿಗೆಲ್ಲ ಇದು ಹಾಕ್ಕೊಂಡು ತಿನ್ನೋದಕ್ಕೆ. ಅದಕ್ಕೆ ಇದು ಹಾಕ್ಕೊಂಡ್ರೆ ನಾವು ಎಲ್ಲದಕ್ಕೂ ಪ್ರತಿಯೊಂದು ಬಾತ್ಗೂ ಸೋಯಾ ಚಂಕ್ಸ್ ಹಾಕ್ಕೊಂಡು ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಇದು ಹಾಕ್ಕೊಂಡು ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಬಾತ್ಗಳಿಗೆ ಯೂಸ್ ಮಾಡೋದ್ರಿಂದ. ಸೊ ಇದನ್ನ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಇದು ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸಾಲ್ಟ್ ಹಾಕ್ಕೊಬೇಕು. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಾನು 1 ಗ್ಲಾಸ್ 2 ಗ್ಲಾಸ್ ಅಂತ ಏನು ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಹಂಗೆ ನಾನು ಕಣ್ಣಳ್ತಾನೆ ನಾನು ಹಾಕ್ಕೊಂಡು ಅಡುಗೆ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ಕ್ಲೋಸ್ ಮಾಡಿಕೊಂಡು ವಿಷಲ್ ಬರಲಿ ಫ್ರೆಂಡ್ಸ್, 2 ವಿಷಲ್ಸ್ ಬರಲಿ ಅಷ್ಟು ನೋಡಿ ಫ್ರೆಂಡ್ಸ್. ನಾವು ಟಿಫನ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋ ಅಷ್ಟೊತ್ತಿಗೆ ಇದೆಲ್ಲ ಹೆಂಗೆ ಇಟ್ಕೊಂಡಿರ್ತೀವಲ್ವ. ಸೊ ಇದನ್ನು ಆವಾಗಲೇ ನಾವು ಕ್ಲೀನ್ ಮಾಡ್ಕೊಂಬೋಣ. ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಕೆಲಸನೂ ಈಸಿ ಆಗುತ್ತೆ. ಅದೊಂದು ಕೆಲಸ ರಿಸ್ಕ್ ಅನ್ಸೋದಿಲ್ಲ. ಮತ್ತು ಅದನ್ನೆಲ್ಲ ಆಮೇಲೆ ಬಂದು ಕ್ಲೀನ್ ಮಾಡೋ ಬದಲು ಆವಾಗಲೇ ಟಿಫನ್ ವಿಷಲ್ ಆಗೋಷ್ಟೊತ್ತಿಗೆ ಫ್ರೆಂಡ್ಸ್ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದು. ನಮಗೂ ಕೆಲಸ ಆವಾಗ ಈಸಿ ಆಗುತ್ತೆ. ಸೊ ಅರ್ಜೆಂಟಲ್ಲಿ ಹಂಗಂಗೆ ಎಲ್ಲ ಎತ್ತಿಟ್ಕೊಂಡಿರ್ತೀವಲ್ವ ಫ್ರೆಂಡ್ಸ್ ನಾವು, ಅದನ್ನು ಆವಾಗಲೇ ಎಲ್ಲ ನೋಡಿ ಸಾಮಾನೆಲ್ಲ ಎತ್ತಿ ಕ್ಲೀನ್ ಮಾಡಿಕೊಂಡು ಈಗ ಸ್ಲ್ಯಾಬ್ನೆಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ. ನಮಗೆ ಆವಾಗಲೇ ಬ್ರೇಕ್ಫಾಸ್ಟ್ ರೆಡಿ ಆಗೋಷ್ಟರಲ್ಲೇ ಅಡುಗೆ ಮನೆಯೂ ಕ್ಲೀನಾಗಿ ಹೋಗ್ಬಿಡ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ಸ್ಲ್ಯಾಬ್ ಎಲ್ಲ ಕ್ಲೀನ್ ಆಯಿತು.
ಇನ್ನು ಕುಕ್ಕರ್ ವಿಷಲ್ ಬಂದಿಲ್ಲ. ಅಷ್ಟು ಬೇಗ ನೋಡಿ ಕಂಪ್ಲೀಟ್ ಕಿಚನ್ ಕ್ಲೀನ್ ಆಯಿತು. ಪಾತ್ರೆಗಳೆಲ್ಲ ಹಂಗೆ ಇಟ್ಕೊಂಡಿದ್ವಿ, ಅಡುಗೆಗೆ ಯೂಸ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಟೈಮ್ ಇದ್ದರೆ ತೊಳ್ಕೊಬೋದು. ನಾನೆಲ್ಲ ಕಾಫಿ ಆದಮೇಲೆ ಒಟ್ಟಿಗೆ ಎಲ್ಲ ತೊಳ್ಕೊತೀನಿ ಫ್ರೆಂಡ್ಸ್. ನೋಡಿ ಇವಾಗ ವಿಷಲ್ ಬರ್ತಾಯಿದೆ. 2 ವಿಷಲ್ಸ್ ಸಾಕು ಫ್ರೆಂಡ್ಸ್. ಲಿಡ್ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ. ಸೋಯಾ ಚಂಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ. ಇದಿದ್ರೇ ಫ್ರೆಂಡ್ಸ್ ನನ್ನ ಮಗಳಿಗೆ ಸೋಯಾ ಚಂಕ್ಸ್ ಅಂದ್ಬಿಟ್ಟು ತಿನ್ನಿಸೋದು ನಾನು. ಫ್ರೆಂಡ್ಸ್ ಇದು ಕುಕ್ಕರ್ ವಿಷಲ್ ಆಗೋಷ್ಟೊತ್ತಿಗೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿದೆ ಫ್ರೆಂಡ್ಸ್. ಕಸ ಗುಡಿಸಿ, ನೆಲ ಒರೆಸಿ, ಆಚೆಡೆ ಬಾಗಿಲಿಗೆ ನೀರು ಹಾಕಿ ಅಷ್ಟಕ್ಕೆ ನೋಡಿ ಸೂರ್ಯನೂ ಮೇಲೆ ಬರ್ತಾ ಇದ್ದಾರೆ. ಮಾರ್ನಿಂಗೆ ಫ್ರೆಂಡ್ಸ್ ನನಗಿಷ್ಟೆಲ್ಲ ಕೆಲಸ ನೋಡಿದೆ. ಬಾಗಿಲಿಗೆ ನೀರೆಲ್ಲ ಹಾಕಿ, ರಂಗೋಲಿ ಎಲ್ಲ ಹಾಕಿ, ನಾನು ಇನ್ನೂ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟಿಲ್ಲ ಫ್ರೆಂಡ್ಸ್. ನಾನು ಫ್ರೆಶ್ ಅಪ್ ಆದಮೇಲೆ ಆಮೇಲೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ತೀನಿ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಕಾಲಿಗೆ ಬಿಡಬಾರ್ದು, ಹಿಂಗೆ ಬಾಗಿಲನ್ನ ಅಂದ್ಬಿಟ್ಟು ಬಾಗಿಲು ವಾಶ್ ಮಾಡಿದ ತಕ್ಷಣ ರಂಗೋಲಿ ಹಾಕಿಟ್ಬಿಡ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫುಲ್ ಮನೆಯೆಲ್ಲ ಕ್ಲೀನಾಗಿದೆ ಅಷ್ಟೇ ಫ್ರೆಂಡ್ಸ್. ಕುಕ್ಕರ್ ವಿಷಲ್ ಆಗೋಷ್ಟೊತ್ತಿಗೆ ಹಾರ್ಟ್ ಕಡಿಮೆ ಆಗೋಷ್ಟೊತ್ತಿಗೆ, ವಿಷಲ್ ಡೌನ್ ಆಗೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ನೋಡಿ ಅಷ್ಟೊತ್ತಿಗೆ ಫುಲ್ಲೆಲ್ಲ ಕ್ಲೀನಾಗಿದೆ ಫ್ರೆಂಡ್ಸ್. ಕಿಚನು ಕ್ಲೀನಾಗಿದೆ, ಹಾಲು ಕ್ಲೀನಾಗಿದೆ, ಬೆಡ್ರೂಮ್ ಕ್ಲೀನಾಗಿದೆ. ಈ ರೂಮ್ ಸ್ವಲ್ಪ ಕತ್ಲೆ ಫ್ರೆಂಡ್ಸ್. ನಮಗೆ ಕೆಳಗಡೆ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆಯಲ್ಲ, ಸ್ವಲ್ಪ ಕತ್ಲೆ ಇದು. ಬೆಳಕು ಜಾಸ್ತಿ ಇದ್ದಾಗ ಬೆಳಕಿರುತ್ತೆ ಫ್ರೆಂಡ್ಸ್. ಈ ರೂಮಲ್ಲಿ ಇನ್ನೂ ಪಾಪು ಮಲಗಿದೆ. ಫ್ರೆಂಡ್ಸ್ ಅಷ್ಟೊತ್ತಿಗೆ ಮುಗಿದೊಳಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ಬೇಕು ಫ್ರೆಂಡ್ಸ್. ಹಸ್ಬೆಂಡ್ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಪೂಜೆನ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು. ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್, ಇದೆ ಮಾರ್ನಿಂಗ್ 7 o'clock ಇದು. ಇದಕ್ಕಿಂತ ಮುಂಚೆನೇ ಕೆಲಸ ಮುಗಿಸಿರ್ತೀನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪನೇ ಲೇಟ್ ಆಯಿತು. ಸೊ 7 o'clock ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟು, ಮನೆ ಕೆಲಸ, ಪೂಜೆ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಡೈಲಿ ರೆಗ್ಯುಲರಾಗಿ ನಮ್ಮ ಇದೆ ಫ್ರೆಂಡ್ಸ್, ಇದೇ ಥರ ರೊಟೀನ್ ಇರುತ್ತೆ. ಅಷ್ಟೊತ್ತು ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕ್ಯಾರಿಯರ್ ತೊಗೊಂಡು ಹೋದರು. ಅಷ್ಟೊತ್ತು ನನ್ನ ಮಗಳೂ ಎದ್ಲು. ಅವಳನ್ನ ಎದ್ದಾದ್ಮೇಲೆ ಸ್ವಲ್ಪ ಅವಳನ್ನ ಆಟ ಆಡಿಸ್ಕೊಂಡು ಫ್ರೆಂಡ್ಸ್, ಇದು ಜೋಕಲ್ದ ಮನೆಗೆ ಹ್ಯಾಂಗಲ್ ಎಲ್ಲೂ ಮೇಲೆ ಸೀಲಿಂಗಿಗೆ ಎಲ್ಲೂ ಹ್ಯಾಂಗಲ್ ಬಿಟ್ಟಿಲ್ಲ ಫ್ರೆಂಡ್ಸ್ ಅವರು. ಒಂದು ಹ್ಯಾಂಗಲ್ಲೂ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಇದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ಇದನ್ನು ಹ್ಯಾಂಗಲ್ಲು ಕಿಟಕಿಗೆ ನೇತಾಕೋದು ಫ್ರೆಂಡ್ಸ್. ಇದು ಐರನ್ ಕಿಟಕಿದ ಕಂಬಿಗಳಿರುತ್ತಲ್ಲ ಫ್ರೆಂಡ್ಸ್, ಇದು ಐರನ್. ಅದು ಕಂಬಿಗಳಿಗೆ ಈ ಥರ ಹಾಕಿದ್ರೆ ಫ್ರೆಂಡ್ಸ್, ನಾವು ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡ್ಕೊಬೋದು. ರೂಮ್ಗಳ್ಗೆ ಹಾಕ್ಕೋಬೋದು. ಈ ಥರ ಜೋಕಾಲಿ ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನಾನಿದು ಆನ್ಲೈನಲ್ಲಿ ಬಾಟಲ್ಸ್ ತರಿಸ್ಕೊಂಡೆ ಫ್ರೆಂಡ್ಸ್. ಮಗುಗೆ ಬಾಟಲ್ ತರಿಸ್ಕೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 3 ಫ್ರೆಂಡ್ಸ್. ಇದು 300 ಸಮಥಿಂಗ್ ಬಂದಿದೆ ನೋಡಿ. ಇದು ಪ್ಯಾಕ್ ಆಫ್ 3. ಇದು 2 ಟೈಪ್ಸ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಹಾಗೆ ತೊಗೊಂಡು ಕುಡಿಯೋದು. ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಇದು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಈ ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ಇದು ಏನಪ್ಪ ಅದು ನೋಡಿ, ಇದು 2 ಸೈಡ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು ಸಿಪ್ಪರ್ ಥರ ಯೂಸ್ ಮಾಡ್ಬೋದು. ಆ ಥರ ಮಾಮೂಲಿ ದೊಡ್ಡ ಮಕ್ಳಿಗಾದರೆ ನೋಡಿ, ಚಿಕ್ಕ ಮಕ್ಳಿಗೆ ಸಿಪ್ಪರ್ ಥರ ಯೂಸ್ ಮಾಡ್ಬೋದು. ದೊಡ್ಡ ಮಕ್ಕಳು ಸಿಪ್ಪರ್, ಒಂದು 5 years ಮಕ್ಕಳೆಲ್ಲ ಸಿಪ್ಪರ್ ಯೂಸ್ ಮಾಡೋಲ್ಲ ಅಲ್ವಾ ಫ್ರೆಂಡ್ಸ್. ಅದು ಅವ್ರು ಹಂಗೆ ಎತ್ಕೊಂಡು ಕುಡಿಯೋದು. ಇದು ಕಂಪ್ಲೀಟ್ ಸಿಪ್ಪರ್ ಫ್ರೆಂಡ್ಸ್. ಇದು ಪ್ಯಾಕ್ ಆಫ್ 3 ಬಂದಿದೆ ಇದರಲ್ಲಿ ನೋಡಿ. ಇದು ಸಿಪ್ಪರ್ ಥರ ಯೂಸ್ ಮಾಡೋದು. ದೊಡ್ಡ ಬಾಟಲ್ ಮತ್ತು 2 in 1 ಫ್ರೆಂಡ್ಸ್. ಅದು ಇದು ಸಿಪ್ಪರ್ ಒಂದೇ. ಇದು ಸುಮ್ಮನೆ ಫ್ರೆಂಡ್ಸ್ ಹಂಗೆ ನಿಮಗೆ ಇದೇನೋ ಜ್ಯೂಸ್ ಗೀಸ್ ಹಾಕೊಡೋಕೆ ಮಕ್ಳಿಗೆ ಕೂತ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಸಿಪ್ಪರ್ ಪೈಪೆಲ್ಲ ಏನಿಲ್ಲ ಫ್ರೆಂಡ್ಸ್. ಇದು ಸುಮ್ಮನೆ ಹಂಗೆ ಎತ್ಕೊಂಡು ಕುಡಿಯೋದು ಅಷ್ಟೇ. ಜ್ಯೂಸ್ಗಾದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ ಕ್ವಾಲಿಟಿ ವೈಸು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಪ್ಯಾಕ್ ಆಫ್ 300 ಸಮಥಿಂಗ್ ಬಂತು ಫ್ರೆಂಡ್ಸ್. ನನಗದು ಐ ಥಿಂಕ್ 335 ಅನಿಸುತ್ತೆ ಫ್ರೆಂಡ್ಸ್. ಮೀನ್ಸ್ ಈವ್ನಿಂಗ್ ಆಯಿತು, ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಮಗುಗೆ ಅಂದ್ಬಿಟ್ಟು ಇದು ಪಾಪಡ್ ಬರುತ್ತಲ್ಲ ಫ್ರೆಂಡ್ಸ್. ಇದು ಆ ಪಾಪಡ್ ಯೂಸ್ ಮಾಡಿಕೊಂಡು ಮಗುಗೆ ಚಟಪಟ ಪಾಪಡ್
ಅಂತ ಮಾಡ್ಕೊಡ್ತಾಯಿದ್ದೀನಿ ನೋಡಿ. ಅದನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ಇದಕ್ಕೆ ಬೇಕಾದ್ರೆ ನೀವು ಇನ್ನೂ ಇದಕ್ಕೆ ಕಾಂಗ್ರೆಸ್ ಕಡಲೆಬೀಜ ಬರುತ್ತೆ, ಅದು ಹಾಕೋಬೋದು, ಇಲ್ಲ ಮಿಕ್ಸ್ಚರ್ ಹಾಕೋಬೋದು, ಸೌತೆಕಾಯಿ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಇಷ್ಟ ಅದೇ ಫ್ರೆಂಡ್ಸ್. ನೋಡಿ ಚಟಪಟ ಸ್ನ್ಯಾಕ್ಸ್ ರೆಡಿಯಾಗಿದೆ. ಸೂಪರಾಗಿತ್ತು ಫ್ರೆಂಡ್ಸ್. ಇದು ನೀವು ಒಂದ್ಸತಿ ಟ್ರೈ ಮಾಡಿ ಈವ್ನಿಂಗ್ಗೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.